ದೊಡ್ಡಪ್ಪ ಗೌಡರು. ಈ ದೊಡ್ಡಪ್ಪ ಗೌಡರು ಯಾರು ಅಂದ್ರೆ ಶರಣಬಸವೇಶ್ವರರನ್ನ ಕಲಬುರಗಿಯ ಪಟ್ಟಣಕ್ಕೆ ಕರ್ಕೊಂಡು ಬಂದವರು. ಇಂಥ ದೊಡ್ಡಪ್ಪ ಗೌಡರು ಸದಾವ ಕಾಲ ಶರಣರ ಬಲ್ಲೇ ಇರ್ತಾ ಇದ್ರು. ಆ ದೊಡ್ಡಪ್ಪ ಗೌಡರ ಹೆಂಡತಿ ನೀಲಮ್ಮನವರು ಅಂತೇಳಿ ಶರಣಬಸವೇಶ್ವರರ ಅನ್ನದಾಸೋಹದ ಮನೆಯೊಳಗೆ ಬಂದಿರುವಂತಹ ಭಕ್ತರಿಗೆ ಅನ್ನದಾಸೋಹದ ಪ್ರಸಾದ ಮಾಡಿಸ್ತಾ ಇದ್ರು. ನೀಲಮ್ಮ ತಾಯಿ ಸೇವಾ ಮಾಡ್ತಾ ಇದ್ರು. ಅವಾಗ ಒಂದು ದಿನ ನೀಲಮ್ಮನವರು ಶರಣಬಸಪ್ಪನವರು ಮುಂದೆ ಬಂದಂತಾರಂತ, ಶರಣಬಸಪ್ಪನವ್ರ ನಾನು ನನ್ನ ತಂದೆ ತಾಯಿ ನೋಡಾಕ ತವ್ರ ಮನೆಗೆ ಹೋಗಬೇಕು ಅಂತೇಳಿ ನನಗೆ ಆಸೆ ಆಗೈತಿ, ನನಗೆ ಒಪ್ಪಿಗೆ ಕೊಟ್ರೆ ಹೋಗಿ ತಂದೆ ತಾಯಿ ನೋಡ್ಕೊಂಡು ಬರ್ತೀನಿ, ತವ್ರ ಮನೆಗೆ ಹೋಗಿ ಅಂದ್ರು ನೀಲಮ್ಮನ. ಅವಾಗ ಶರಣಬಸವೇಶ್ವರರಂತಾರಂತ, ಯವ್ವ ಯಾರು ಬ್ಯಾಡಂತಾರ ಯವ್ವ ಹೋಗಿ ತಂದೆ ತಾಯಿನ ನೋಡ್ಕೊಂಡು ಆದಷ್ಟು ಬೇಗ ಹೊಳ್ಳಿ ಬಂದುಬಿಡೆವು. ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರ, ನಿತ್ಯ ಅವರಿಗೆ ಅನ್ನದಾಸೋಹ ಮಾಡಬೇಕಲ್ಲ, ಇಲ್ಲಿ ನಿನ್ನ ಸೇವಾ ಭಾಳ ದೊಡ್ಡದು, ಭಾಳ ದಿನ ಏನು ತವ್ರ ಮನ್ಯಾಗ ಉಳಿಯಾಕೆ ಹೋಗಬೇಡ, ಆದಷ್ಟು ಬೇಗ ಬಾ ಅಂತೇಳಿ ಆ ದೊಡ್ಡಪ್ಪ ಗೌಡರ ಹೆಂಡತಿ ಆಗಿರುವಂಥ ನೀಲಮ್ಮನವ್ರಿಗೆ ಶರಣಬಸವೇಶ್ವರರು ಹೇಳಿದ್ರು. ಅವಾಗ ನೀಲಮ್ಮನವರು ತವ್ರ ಮನೆಗೆ ಹೋದ್ರು. ಈಗ ನಂಗೆ ಈ ಬಸ್ ಲಾರಿ ಇವ್ಯಾವು ಇದ್ದಿದ್ದಿಲ್ಲವು, 300 ವರ್ಷದ ಹಿಂದಿನ ಕತೆ ಇತ್ತು, 285 ವರ್ಷದ ಹಿಂದಿನ ಕತೆ ಇತ್ತು. ಅವಾಗ ಚಕ್ಕಡಿ ಬಂಡಿಯನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋದ್ರು ನೀಲಮ್ಮನವರು ಅಂದ್ರೆ ತವ್ರ ಮನೆಗೆ ಹೋದ್ರು. ತಂದೆ ತಾಯಿಯನ್ನು ಮಾತಾಡಿಸ್ಕೊಂಡು ಇನ್ನೇನು ಹೊಳ್ಳಿ ಕಲಬುರಗಿಗೆ ಬರುವಂಥ ಸಂದರ್ಭದೊಳಗೆ ಇಬ್ಬರು ಕಳ್ಳರು ಬರ್ತಾರೆ. ಇಬ್ಬರು ಕಳ್ಳರು ಬಂದು ಅಡ್ಡಗಟ್ಟಿ ನಿಂದಿರ್ತಾರೆ ನೀಲಮ್ಮ ತಾಯಿಯವ್ರ ಮುಂದೆ. ನೀಲಮ್ಮನವ್ರು, ನೀವು ಶರಣರ ದಾಸೋಹದ ಮನೆಯೊಳಗಿರ್ತೀರಿ, ನೀವು ಶರಣರ ದಾಸೋಹದ ಮನೆಯೊಳಗಿರ್ತೀರಿ, ಹಾಗಾಗಿ ನಿಮ್ಮ ಬಲ್ಲಿರುವಂತಹ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ನಮ್ಮ ಈ ಚೀಲದೊಳಗೆ ಹಾಕ್ರಿ ಅಂತೇಳಿ ಕೈಯೊಳಗೆ ಉದ್ದವಾಗಿರುವಂತಹ ಒಂದು ಕುಡುಗೋಲ ಚಾಕು ಹಿಡಿದು ಹೆದರಿಸಿಬಿಟ್ರು ನೀಲಮ್ಮನವರಿಗೆ ಆ ಕಳ್ಳರು. ಅವಾಗ ಪ್ರಾಣ ಭಯದಿಂದ ನೀಲಮ್ಮನವರು ಏನು ಮಾಡಿದ್ರು ಅಂದ್ರೆ ತಮ್ಮ ಬಲ್ಲಿರುವಂತಹ ಈ ಬಂಗಾರದ ಸರ ಆಗಿರ್ಬೋದು, ಆ ನಂತರದೊಳಗೆ ಬಂಗಾರದ ಬಳೆ ಆಗಿರ್ಬೋದು, ಎಲ್ಲವನ್ನ ಅವರ ಚೀಲದೊಳಗೆ ಹಾಕಿ ನೀಲಮ್ಮನವರು ಬಂದು ಶರಣಬಸವೇಶ್ವರರ ಮುಂದೆ ಹೇಳ್ತಾರಂತ, ಯಪ್ಪ ನಾನು ತವರ ಮನೆಯಿಂದ ಬರುವಾಗ ಇಬ್ಬರು ಕೊಲೆಗಡುಕರು ಬಂದು ಕುಡುಗೋಲ ನನಗೆ ಚಾಕು ತೋರಿಸಿ ನನ್ನ ಮೈಮ್ಯಾಲಿರುವಂತಹ ಬಂಗಾರವನ್ನೆಲ್ಲ ಕಸ್ಕೊಂಡು ಹೋಗ್ಯಾರೋ ಶರಣ ಅಂದ್ರು ನೀಲಮ್ಮ ತಾಯಿ. ಅವಾಗ ಶರಣಬಸವೇಶ್ವರರಂತಾರಂತ, ನೀಲಮ್ಮ ತಾಯಿಯವರ ನೀವೇನೂ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ಆ ಇಬ್ಬರು ಕಳ್ಳರು ನಾಳೆ ದಿನ ಬೆಳಗಿನ ಜಾವ ನಮ್ಮ ಮಠಕ್ಕೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ಬಲ್ಲಿ ಇಸ್ಕೊಂಡಿರುವಂತಹ ಬಂಗಾರವನ್ನು ನಿಮಗೆ ಕೊಟ್ಟ ಹೋಗುತ್ತಾರ ಅಂದ್ರು ಶರಣಬಸವೇಶ್ವರ. ಅವಾಗ ನೀಲಮ್ಮನವ್ರಂತಾರಂತ, ಕಳ್ಳರು ಹೊಳ್ಳಿ ತಂದು ಯಾವಾಗ ಕೊಡ್ತಾರೆ ಈ ಶರಣರು? ಬಿದ್ದಿತ್ತಮ್ಮ ಇರಲಿ ಹತ್ಲಿ ಇಲ್ಲಿ ಬಾ, ಹೇಗೆ ತಂದು ಕೊಡ್ತಾರೆ? ಇರ್ಲಿ 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 ಅಲ್ಲಿ ಆ ಬೀಳಬಾರ್ದಂತ, ಬೀಳ್ತಾನೆ ಅಡ್ಡಿ ಅಲ್ಲ, ಬಾ ಇಷ್ಟು ಹೇಳಿದ್ರು ಶರಣರು. ಅವಾಗ ನೀಲಮ್ಮ ತಾಯಿಯವರು ಆ ಏನು ಬಂಗಾರವನ್ನ ಕಳು ಮಾಡಿದ್ರಲ್ಲ, ಆ ಇಬ್ಬರು ಕಳ್ಳರ ಕಣ್ಣ ಹೋಗಿಬಿಟ್ಟು ಅಂತ. ಆ ಇಬ್ಬರು ಕಳ್ಳರ ಕಣ್ಣ ಹೋಗಿಬಿಟ್ಟು ಅವಾಗ ಆ ಇಬ್ಬರು ಕಳ್ಳರಂತಾರಂತ, ಮೊದಲ ಶರಣಬಸವೇಶ್ವರರ ಅನ್ನದಾಸೋಹದ ಮನೆಯೊಳಗೆ ಕೆಲಸ ಮಾಡುವಂಥವ್ರು, ಸೇವಾ ಮಾಡುವಂತಹ ನೀಲಮ್ಮನವರ ಬಂಗಾರವನ್ನು ನಾವು ಕದ್ದಿದ್ದಕ್ಕಾಗಿ ಅವರಿಗೆ ಹೆದರಿಸಿ ಬೆದರಿಸಿ ಆ ಬಂಗಾರವನ್ನು ನಾವು ತೆಗೆದುಕೊಂಡಿದ್ದಕ್ಕಾಗಿ ನಮ್ಮ ಕಣ್ಣ ಹೋಗ್ಯಾವ ಅಂತೇಳಿ ಆ ಇಬ್ಬರು ಕಳ್ಳರು ಬೆಳಗಿನ ಜಾವ ಏನು ಮಾಡಿದ್ರು ಅಂದ್ರೆ ಶರಣರ ದಾಸೋಹದ ಮನೆಗೆ ಬಂದ್ರಂತ. ಕಣ್ಣನ್ನು ಕಳೆದುಕೊಂಡಿರುವಂಥ ಕಳ್ಳರು ಬಂದಂತಾರಂತ, ಯಪ್ಪ ಶರಣ ನಂದು ತಪ್ಪಾಗೈತಿ, ನೀಲಮ್ಮನವ್ರು ಎಲ್ಲದಾರ ಕರೀರಿ ಅಂದಾಗ ನೀಲಮ್ಮನವ್ರು ಬರ್ತಾರೆ. ನೀಲಮ್ಮನವ್ರ ಪಾದ ಹಿಡ್ಕೊಂಡು ಹೇಳ್ತಾರಂತ, ಯವ್ವ ನಿನಗೆ ಹೆದರಿಸಿ ಬೆದರಿಸಿ ನಿಮ್ಮ ಬಲ್ಲಿರುವಂತಹ ಬಂಗಾರವನ್ನು ನಾವು ಲೂಟಿ ಮಾಡಿದ್ದಕ್ಕಾಗಿ ನಮ್ಮ ಕಣ್ಣುಗಳೇ ಕಾಣದಾಗ್ಯಾವ ತಾಯಿ. ಯವ್ವ ನಿನ್ನ ಹತ್ರ ಲೂಟಿ ಮಾಡಿರುವಂತಹ ನಿನ್ನ ಹತ್ರ ಇಸ್ಕೊಂಡಿರುವಂತಹ ಈ ಬಂಗಾರ ತಗೋ ಯವ್ವ, ಶರಣ ಬಸಪ್ಪನವ್ರಿಗೆ ಹೇಳು ಹೊಳ್ಳಿ ನಮಗೆ ಕಣ್ಣು ಕೊಡೋಂಗ ಅಂಥೇಳಿ ಆ ಇಬ್ಬರೂ ಕಳ್ಳರು ಬೇಡಿಕೊಂಡಾಗ ಅವಾಗ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶರಣಬಸವೇಶ್ವರರು ಆ ಇಬ್ಬರೂ ಕಳ್ಳರಿಗೆ ಆಶೀರ್ವಾದ ಮಾಡಿದ್ರಂತ. ಆಶೀರ್ವಾದ ಮಾಡಿ ಹೇಳ್ತಾರಂತ, ಯಪ್ಪ
ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡಕ್ಕೆ ಹೋಗಬೇಡ್ರಿ ಅಂದರು. ಈ ದುರಾಸೆ ಅಂದ್ರೆ ಏನು? ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಟ್ರ ಭಗವಂತ ನಮಗೆ ಏನು ಶಿಕ್ಷೆ ಕೊಡ್ತಾನ ಅಂದ್ರೆ, ಒಬ್ಬ ಹೆಣ್ಮಗಳು ಸಾಯಾಕಂತ ಹೊಂಟಿದ್ಲು ಆಕಿ. ಒಬ್ಬ ಹೆಣ್ಮಗಳು ಸಾಯಾಕಂತ ಹೊಂಟಿದ್ಲು. ಆದ್ರೆ ಆ ಹೆಣ್ಣು ಮಗಳಿಗೆ ಹೇಗೆ ಸಾಯಬೇಕು ಅನ್ನುವಂಥದ್ದು ಗೊತ್ತಿದ್ದಿದ್ದಿಲ್ಲ ಅಂತ. ಹೊಂಟಿದ್ದದಕ್ಕೆ ಸಾಯಕ್ಕೆ ಹೊಂಟಿದ್ಲು, ಹೆಂಗೆ ಸಾಯಬೇಕು ಅನ್ನುವಂಥದ್ದು ಗೊತ್ತಿದ್ದಿದ್ದಿಲ್ಲ. ಯಾಕಂದ್ರೆ ಒಮ್ಮೆ ಸತ್ತಾಕೆಲ್ಲ ಹೊಂಟಿದ್ ಅತ್ತಿ ಮಾವನ ಕಿರಿಕಿರಿ, ಗಂಡನ ಕಿರಿಕಿರಿ ಹೆಚ್ಚಾಗಿ ಬಿಟ್ಟಿತ್ತು. ಸಾಯಕ್ಕಂತೇಳಿ ಹೊಂಟಿದ್ಲು. ಎದುರಿಗೆ ಒಬ್ಬವ ಭೇಟಿ ಆದ. ಎಣ್ಣ ಅಂದಳು ಆಕಿ. ಏನ ತಂಗಿ ಅಂದವ. ಏನಿಲ್ಲ ಅಣ್ಣ, ಅತ್ತಿ ಮಾವನ ಕಿರಿಕಿರಿ, ಗಂಡನ ಕಿರಿಕಿರಿ ಭಾಳ ಆಗಿಬಿಟ್ಟೈತಿ. ನಾನು ಸಾಯಕ್ಕಂತ ಹೊಂಟೀನಿ, ಆದ್ರೆ ಹೆಂಗೆ ಸಾಯಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅಂದಳು ಆಕಿ. ಅವಾಗ ಈಕಿನ ಮೈಮ್ಯಾಲಿರುವಂತಹ ಒಡವಿ ವಸ್ತ್ರ ಎಲ್ಲ ನೋಡಿದ. ಒಳ್ಳೆ ಕಿಮ್ಮತ್ತಿನ ಸರ ಇದ್ದು, ಕೈಯಾಗ ಬಂಗಾರದ ಬಳಿ ಇತ್ತು. ತಿಳ್ಕೊಂಡ ಈಕಿ ಸತ್ಲು ಅಂದ್ರೆ ಇವೆಲ್ಲ ನನ್ನ ಪಾಲಾಗುತ್ತಾವಲ್ಲ ಅಂದವ. ಈಕಿ ಸತ್ಲು ಅಂದ್ರೆ ಇವೆಲ್ಲ ನನ್ನ ಪಾಲಾಗುತ್ತಾವಲ್ಲ. ಇದಕ್ಕೆ ದುರಾಸೆ ಅಂತ ಕರೀತಾರೆ. ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡೋದ ದುರಾಸೆ ಅಂತೇಳಿ. ಅವ ಅಂದ, ಇರ್ಲಿ ಕೈ ಬಿಡಿ, ಆಡ್ತಾನೆ. ನಿನಗೆ ಸಾಯಾಕ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಒಂದು ದೊಡ್ಡ ಹಗ್ಗ ತಗೊಂಡು ಬಂತು. ಒಂದು ದೊಡ್ಡ ಹಗ್ಗ, ಇಂಥ ದೊಡ್ಡ ಗಿಡ. ಆ ಗಿಡದ ಬಲ್ಲಿ ನಿಂದ್ರಿಸಿದ್ದ. ಗಿಡದ ಬಲ್ಲಿ ನಿಂದ್ರಿಸಿದಾಗ ಏನಾಯ್ತು ಅಂದ್ರೆ, ಹೀಗೆ ರೊಂಬಿ ಕೊಂಬಿ ಅಂತಾರಲ್ಲ, ಹಗ್ಗ ಒಗದ ಈ ಕುಣಿಕೆ ಮಾಡಿದ. ಈ ಕುಣಿಕಿ ನೇಣ ಅಂತ ಕರೀತಾರೆ. ಏನಂತಾರೆ? ಕುಣಿಕಿ ನೇಣ. ಈ ಕುಣಿಕೆ ಮಾಡಿ ಮತ್ತು ಆಕಿ ಸಾಯಕ ಕುಣಿಕೆ ಮಾಡಿದ. ಎತ್ತರಕ್ಕೆ ಒಂದಿಷ್ಟು ಕಲ್ಲಿಟ್ಟ. ಅಲ್ಲೆಲ್ಲಿ ಸಿಗಬೇಕ ಕುರ್ಚೆ ಸ್ಟೂಲ. ಎತ್ತರಕ್ಕೆ ಒಂದಿಷ್ಟು ಕಲ್ಲು ಜೋಡಿಸಿಟ್ಟವ, ಹೊಂದಿಸಿಟ್ಟು. ಅವಾಗ ಅಂದ, ತಂಗಿ ನಿನಗೆ ಸಾಯಕ ವ್ಯವಸ್ಥೆ ಮಾಡೀನಿ. ಈ ಕುಣಿಕೆ ಐತಿಲ್ಲ, ಈ ಕುಣಿಕೆ, ಆ ಕುಣಿಕೆ ತಗೊಂಡು ಹೀಗೆ ಕೊಳ್ಳಾಗ ಹಾಕ್ಕೋಬೇಕು ಅಂದವ. ಆಕೆಲ್ಲಂತ, ಎಣ್ಣ ನನ್ನ ಸಲುವಾಗಿ ಹಗ್ಗ ತಂದು ಗಿಡದ ಮ್ಯಾಗ ಹಾಕಿ, ಮತ್ತು ನನ್ನ ಸಲುವಾಗಿ ನಾನು ಸಾಯಕ ಕುಣಿಕೆ ಮಾಡಿ, ಮತ್ತು ಕಲ್ಲು ಜೋಡಿಸಿಟ್ಟು, ಇಷ್ಟೆಲ್ಲ ಸಹಾಯ ಮಾಡಿ, ಮತ್ತು ಆ ಕುಣಿಕಿನ ಕೊಳ್ಳಾಗ ಹೇಗೆ ಹಾಕ್ಕೋಬೇಕು ಅದೊಂದು ತೋರಿಸು ಅಂದ್ಲು ಆಕಿ. ಇಷ್ಟೆಲ್ಲ ಮಾಡಿ ಅಲ್ಲ ನನ್ನ ಸಲುವಾಗಿ, ಅದನ್ನು ಹೆಂಗೆ ಹಾಕ್ಕೋಬೇಕು ಅದೊಟ್ಟು ತೋರಿಸು ಅಂದ್ಲು. ಆವಾಗ ಅವನ ಏನು ಜೋಡಿಸಿಟ್ಟಿದ್ನಲ್ಲ ಆ ಕಲ್ಲು ಮ್ಯಾಗ ನಿಂತು ಆ ಕುಣಿಕಿ ತೋರಿಸಿದ್ನಂತ. ತಂಗಿ ಇಲ್ಲೇ ಐತಲ್ಲ, ಐತಣ್ಣ, ಇದನ್ನು ಹೀಗೆ ತಗೋಬೇಕು ಅಂದವ. ತಗೊಂಡೆ ಅಣ್ಣ. ತಗೊಂಡು ಮುಂದೆ ಅಂದ್ಲಾಕಿ. ಹೀಗೆ ತಗೊಂಡು ಹೀಗೆ ಹಾಕ್ಕೋಬೇಕು ಕೊಳ್ಳಾಗ ಅಂದವ. ಎಣ್ಣ ಹಾಕ್ಕೊಂಡು ತೋರ್ಸ ಅಂದ್ಲಾಕಿ. ಹುಚ್ಚುಗೊಟ್ಟಿ ಹಾಕ್ಕೊಂಡ ಬಿಡ್ತು. ಹೀಗೆ ಹಾಕ್ಕೊಂತು. ಅವನ ದೈವ ಭಾಳ ಕೆಟ್ಟ. ಏನು ಕಲ್ಲು ಜೋಡಿಸಿಟ್ಟಿದ್ನಲ್ಲಿ ಎಲ್ಲ ಕಲ್ಲು ದಬ ಅಂತ ಬಿದ್ದು. ಆ ಕುಣಿಕಿ ಕುತ್ತಿಗೆ ಬಿತ್ತು. ಅವು ಕಣ್ಣು ಮ್ಯಾಕ್ ಹೋದು, ಕಾಲು ಒದ್ದಾಡಕ್ಕೆ ಪ್ರಾರಂಭ ಆಯ್ತು, ನಾಲಿಗೆ ಹೊರಗೆ ಬಂತು. ಈ ಹೆಣ್ಮಗಳು ಬಾಯಿ ಮ್ಯಾಗ ಬೆಳ್ಳಿಟ್ಕೊಂಡು ನೋಡಕತ್ಲು ಅಂತ. ಯವ್ವ ಅಂದ್ಲಾಕಿ. ಸಾಯೋದು ಇಷ್ಟು ಕಷ್ಟ ಐತೇನೋ ಅಂದ್ಲಾಕಿ. ಸಾಯೋದು ಇಷ್ಟು ಕಷ್ಟ ಐತೆ, ಇನ್ನು ಮ್ಯಾಗಿಂತ ಕನಸು ಮನಸ್ಸಿನಾಗೂ ಸಾಯು ವಿಚಾರ ಮಾಡಬಾರ್ದು ಅಂತೇಳಿ ಮನಿ ಮಟಕ ಓಡ್ಕೋ ಅಂತ ಹೋಗಿದ್ಲಾಕಿ. ಇದು ಹುಚ್ಚುಗೊಟ್ಟಿ ಆಕಿನ ಬೆಳ್ಳಿ ಬಂಗಾರಕ್ಕೆ ಆಸೆ ಪಟ್ಟು ಇದು ಸತ್ತಿತ್ತು ಅಂತ ಶರಣರು ಹೇಳ್ತಾರೆ. ಯಾವತ್ತೂ ದುರಾಸೆ ಮಾಡಕ್ಕೆ ಹೋಗಬೇಡ್ರಪ್ಪ. ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡಕ್ಕೆ ಹೋದ್ರೆ ಪರಮಾತ್ಮ ಇಂತಹ ಶಿಕ್ಷೆಯನ್ನು ನಿಮಗೆ ಕೊಡ್ತಾನ ಅಂತೇಳಿ ಆ ಕಳ್ಳರ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿ ಈಗ ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಅಲ್ಲೇ ಮುಂದೆ ಮುಕ್ತಂಪುರ ಅನ್ನುವಂತಹ ಒಂದು ಊರ. ಆ ಮುಕ್ತಂಪುರದೊಳಗೆ ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ ಅನೇಕ ವರ್ಷ ಆದರೂ ಕೂಡ ಮಕ್ಕಳಾಗಿದ್ದಿಲ್ಲ. ಆಗರ್ಭ ಶ್ರೀಮಂತ ಮನೆತನದ ಹೆಣ್ಮಗಳು. ಆಕೆಗೂ ಕೂಡ ಸುದ್ದಿ ಗೊತ್ತಾಗಿತ್ತು. 1,000 ಕೊಟ್ರೆ ಗಂಡಸ ಮಗನನ್ನು ಕೊಡ್ತಾರೆ, 500 ಕೊಟ್ರೆ ಶರಣ ಬಸಪ್ಪನವರು ಹೆಣ್ಣು ಮಗಳನ್ನು ಕೊಡ್ತಾರೆ ಅಂತೇಳಿ ನಾವೇನು ಆಗರ್ಭ ಶ್ರೀಮಂತರಲ್ಲ. 1,001 ರೂಪಾಯಿಯನ್ನು ತೆಗೆದುಕೊಂಡು ಆ ಹೆಣ್ಮಗಳು ಒಳ್ಳೆ ತಳತಳ ಹೊಳೆಯುವಂತಹ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಆ ನಂತರದೊಳಗೆ 1,001 ರೂಪಾಯಿ ತಗೊಂಡು
ಆ ಮುಕ್ತಂಪುರ ಅನ್ನುವಂತಹ ಊರಿನಿಂದ ಎಲ್ಲಿಗೆ ಬರಾಕತ್ತಿದ್ಲು ಅಂದ್ರೆ ಶರಣರ ಬಲ್ಲಿ ಬರಾಕತ್ತಿದ್ಲು, ಶರಣರ ಮಠಕ್ಕೆ ಬರಾಕತ್ತಿದ್ಲು. ಶರಣರ ಮಠಕ್ಕೆ ಬರುವಂತಹ ದಾರಿ ಒಳಗೆ ಅಲ್ಲಿ ಒಂದು ಕೆರಿ, ಶರಣರ ಬಲ್ಲಿ ಬರುವಂತಹ ದಾರಿ ಒಳಗೆ ಅವರ ಮಠಕ್ಕೆ ಬರುವಂತಹ ಸಂದರ್ಭದೊಳಗೆ ಅಲ್ಲಿ ಒಂದು ಕೆರಿ. ಆ ಕೆರಿಯ ಮುಂದೆ ಒಬ್ಬ ಬಡ ಹೆಣ್ಣುಮಗಳು ಇನ್ನೊಬ್ಬರ ಹೊಲದೊಳಗೆ ಮನೆಯೊಳಗೆ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥ ಬಡ ಹೆಣ್ಣುಮಗಳು. ಆ ಕೆರಿಯ ಮುಂದೆ ಆ ಬಡ ಹೆಣ್ಣುಮಗಳು ತನ್ನ ಮಗನನ್ನ ಎತ್ತುಕೊಂಡು ನಿಂತಿದ್ಲಾಕಿ. ಆ ಹುಡುಗನ ಹೊಟ್ಟಿ ಜಾಡಿಸಿ ಬಿಟ್ಟಿತ್ತು. ಆ ಹುಡುಗ ಹೊಲಸು ಮಾಡಿಕೊಂಡು ಬಿಟ್ಟಿದ್ದ. ಆವಾಗ ಆ ಬಡ ಹೆಣ್ಮಗಳು ವಿಚಾರ ಮಾಡ್ತಾಳಂತ, ನನ್ನ ಹುಡುಗನ ತಗೊಂಡು ಈ ಕೆರೆಯಾಗ ಹೋದೆ ಅಂದ್ರೆ ಕಾಲು ಜಾರ್ತಾವ, ಮತ್ತು ಯಾರಾದರೂ ಬಂದರು ಅಂದ್ರೆ ನನ್ನ ಮಗನನ್ನು ಅವ್ರ ಕೈಯಾಗ ಕೊಟ್ಟು ಕೆರೆಯೊಳಗಿಂತ ನೀರು ತಂದು ಅವನ ಕೈಕಾಲು ತೊಳಿಬೇಕು ಅಂತೇಳಿ ತನ್ನ ಮಗನನ್ನು ಎತ್ಕೊಂಡು ನಿಂತಿದ್ಲಾಕಿ. ಅದ ಸಂದರ್ಭದೊಳಗೆ ಈ ಆಗರ್ಭ ಶ್ರೀಮಂತ ಹೆಣ್ಣುಮಗಳು ಶರಣರ ಬಲ್ಲಿ ಹೊಂಟಿದ್ಲಲ್ಲ, ಬಂದಳು ದಾರಿಯೊಳಗೆ. ಅವಾಗ ಬಡ ಹೆಣ್ಮಗಳಲ್ಲಂತ, ಏಯ್ ಅಕ್ಕ ಬಾ ಇಲ್ಲೇ ಅಂದಳು ಆಕಿ. ಏನು ಅಂದ್ಲು ಆಕಿ, ಈ ಆಗರ್ಭ ಶ್ರೀಮಂತ ಮನೆತನದ ಹೆಣ್ಮಕ್ಳು. ಏನಿಲ್ಲಕ್ಕ, ಹುಡುಗನ ಹೊಟ್ಟಿ ಭಾಳ ಜಾಡಿಸಿ ಬಿಟ್ಟೈತೆವ, ಇವ ಹೊಲಸು ಮಾಡ್ಕೊಂಡಾನ, ಇಲ್ಲೇ ಕೆರೆಗೆ ಹೋಗಿ ನೀರು ತೊಗೊಂಡು ಬರ್ತೀನಿ, ನಾನು ಬರೋದ್ರೊಳಗಾಗಿ 1-2 ನಿಮಿಷ ಈ ನನ್ನ ಮಗನನ್ನು ಎತ್ಕೋ ಅಂದಳು ಆಕಿ, ಬಡ ಹೆಣ್ಮಗಳು. ಅವಾಗ ಆಗರ್ಭ ಶ್ರೀಮಂತ ಮನೆತನದ ಹೆಣ್ಮಗಳು ಅಂತಾಳಂತ, ಏಯ್ ತಂಗಿ ನೋಡಿ ಕಿಮ್ಮತ್ತಿನ ರೇಷ್ಮೆ ಸೀರೆ ಹುಟ್ಟಿನ ನಾನು, ಅದ್ರಾಗ ನಿನ್ನ ಮಗನ ಆಕಾರ ನೋಡು, ಬಾಯಿ ತುಂಬ ಜ್ವಲ್ಲ, ಮೂಗಿನ ತುಂಬ ಸುಂಬಳ, ಅದ್ರಾಗ ಬೇರೆ ಹೊಟ್ಟಿ ಬೇರೆ ಜಾಡಿಸಿ ಬಿಟ್ಟೈತಿ, ಎಲ್ಲಿ ಬೇಕಾದಲ್ಲಿ ಹೊಲಸು, ಇಂಥವನ್ನ ಎತ್ಕೊಳ್ಳಣ್ಣ, ಓದು ನಿನ್ನ ಮಗನ ಸುಡುಗಾಡ್ದಾಗ ಇಡು ಅಂದಳು ಹಾಕಿ. ಹೊಂಟಿದ್ದದಕ್ಕೆ ಹೊಂಟಾಳ, ಮಕ್ಕಳನ್ನು ಕೇಳಕ್ಕೆ ಹೊಂಟಾಳ. ಓದು ನಿನ್ನ ಮಗನನ್ನ ಸುಡುಗಾಡದೊಳಗಿಡು ಅಂದಾಗ ಆವಾಗ ಆ ಬಡ ಹೆಣ್ಮಗಳು ಸುಮ್ಮನೆ ಇದ್ದಳಂತ. ಇಷ್ಟಂದು ಶರಣರ ಬಲ್ಲಿ ಬರ್ತಾಳ. ಶರಣರ ಬಲ್ಲಿ ಬಂದಂತಾಳಂತ, ಶರಣರ ತಗೋರಿ ಈ 1,001 ರೂಪಾಯಿ ತಗೋರಿ, ನನಗೆ ಒಂದು ಗಂಡು ಸಂತಾನ ಆಗುವಂಗ, ಗಂಡಸ ಮಗ ಹುಟ್ಟುವಂಗ ಒಂದು ಉತ್ತತ್ತಿ ಪ್ರಸಾದ ಕೊಡ್ರಿ ಅಂತೇಳಿ ಹೀಗ ಶರಗಣ್ಣು ಒಡ್ಡಿ ಬೇಡಿಕೊಳ್ತಾಳ. ಆವಾಗ ತ್ರಿಕಾಲ ಜ್ಞಾನಿಗಳಾಗಿರುವಂಥ ಶರಣ ಬಸಪ್ಪನವ್ರಂತಾರಂತ, ತಂಗಿ ದಾರಿ ಒಳಗೆ ಬರೋ ಮುಂದಾಗ ನಿಂಗೆ ಮಗನನ್ನು ಕೊಟ್ಟಿದ್ದೆ ನಾನು ಅಂದ್ರವ್ರು. ದಾರಿ ಒಳಗೆ ಬರೋ ಮುಂದಾಗ ಮಗನನ್ನು ಕೊಟ್ಟಿದ್ದೆ, ಬರೀ ತಾಯಿ ಆಗಬೇಕು ಅಂದ್ರೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ಶರಣ ಬಸವೇಶ್ವರರು. ತಾಯಿ ಆಗಬೇಕಂದ್ರೆ ತಾಳ್ಮೆ ಇರಬೇಕು, ಇನ್ನೊಬ್ಬರ ಮಕ್ಕಳ ಮೇಲೆ ಪ್ರೀತಿ ಇರಬೇಕು. ತಾಯಿ ಅಂದ್ರೆ ಸುಮ್ಮನೆ ಆಗಂಗಲ್ಲ, ಸುಮ್ಮನೆ ತಾಯ್ತನ ಬರಂಗಲ್ಲ, ಇನ್ನೊಬ್ಬರ ಮಕ್ಕಳ ಮ್ಯಾಗ ಪ್ರೀತಿ ಇರಬೇಕು. ತಾಯಿ ಆಗುವಂಥವಳಿಗೆ ತಾಳ್ಮೆ, ಸಮಾಧಾನ, ಸಂಯಮ ಇದ್ದಾಗ ಮಾತ್ರ ಆಕೆ ತಾಯಿ ಆಗುತ್ತಾಳಂತ. ನಿನಗೆ ತಾಳ್ಮೆ ಅನ್ನುವಂಥದ್ದ ಇಲ್ಲ, ಇನ್ನೊಬ್ಬರ ಮಕ್ಕಳ ಮ್ಯಾಗ ಪ್ರೀತಿ ಇಲ್ಲ. ಆ ಬಡವಿ ತನ್ನ ಮಗನನ್ನು ಎತ್ಕೊಂಡಾಗ ನೀ ಏನಂದಿ, ಹೋಗಿ ನಿನ್ನ ಮಗನನ್ನು ಸ್ಮಶಾನದೊಳಗಿಡು ಅಂದೆಲ್ಲ. ತಾಯಿ ಆಗುವಂತಹ ಯೋಗ್ಯತೆಯನ್ನು ನೀನು ಕಳ್ಕೊಂಡು ಬಿಟ್ಟಿ ಅಂದ್ರೆ ಶರಣ ಬಸವೇಶ್ವರ. ತಾಯಿ ಅಂದ್ರೆ ಸುಮ್ಮನೆ ಅಲ್ಲೆವು. ಮಗ ದೊಡ್ಡ ಆಫೀಸರ್ ಆಗಿದ್ದಂತ, ದೊಡ್ಡ ಸಾಹೇಬ್ ಆಗಿದ್ದಲ್ಲ, ಮನೆಗೆ ನಿತ್ಯ 100 ಜನ ಬರ್ತಿದ್ರು, 100 ಜನ ಹೋಗುತ್ತಾ ಇತ್ತು. ವಯಸ್ಸಾಗಿರುವಂಥ ಹಣ್ಣಾಗಿರುವಂತಹ ತಾಯಿ ಮೂಲಿಯೊಳಗೆ ಕುಂತಿದ್ಲು. ಒಂದು ದಿನ ಮಗ ಆಫೀಸರ್ ಆಗಿದ್ದ, 100 ಜನ ಬರ್ತಾ ಇದ್ರು, ಹೋಗುತ್ತಾ ಇದ್ರು. ಅವ್ರು ನೋಡ್ಕೊಂತ ಕುಂದಿರ್ತಾ ಇದ್ಲಿ. ಕುಂತಾಗ ಎದ್ದು ಏನು ದೊಡ್ಡ ಸಾಹೇಬ್ ಆಗಿದ್ದಲ್ಲ ಮಗ, ಅವನ ಮುಂದೆ ಹೋದಳಂತ. ಮುಂದೆ ಹೋಗಿ ಅಂತಾಳ, ಯಪ್ಪ ಈಗ ಬಂದಿದ್ರಲ್ಲ ಯಾರವರು ಅಂತ ಕೇಳಿದ್ಲ ಆಕೆ. ಈಗ 4 ಜನ ಬಂದಿದ್ರಲ್ಲ ಯಾರವರು ಅಂತ ಕೇಳಿದಾಗ ಅವಾಗ ಮಗ ಸಾಹೇಬ್ ಆಗಿರುವಂಥ ಮಗ ಅಂತನಂತ, ನೀನು ಸುಮ್ಮನೆ ಇರಾಕ ಏನು ತಗೊಂತಿ ಎಂದವ ತಾಯಿಗೆ. ನೀನು ಸುಮ್ಮನೆ ಇರಾಕ, ಸುಮ್ಮನೆ ಕುಂದ್ರಾಕ ನೀ ಏನು ತಗೊಂತಿ ಅಂದಾಗ ಅವಾಗ ಆ ತಾಯಿ ಕಣ್ಣೊಳಗೆ ಧಾರಾಕಾರ ಕಣ್ಣೀರಂತ. ಅಳಾಕ್ ಚಾಲು ಮಾಡಿದ್ಲ ಆಕೆ. ಅಳಾಕ್ ಚಾಲು ಮಾಡಿ ಮತ್ತೆ ತನ್ನ ಸೀರೆ ಸೆರಗಿನಿಂದ ಕಣ್ಣೀರು ಒರೆಸ್ಕೊಂಡು ಮತ್ತೆ ನಗಾಕತ್ಲಂತ. ಅತ್ತು ನಗಾಕತ್. ಅವಾಗ ಮಗ ಅಂತನಂತ, ಇತ್ತಾಗ ಅತ್ತುನು ಅತ್ತಿ ನಕ್ಕುನು ನಗಾಕತ್ತಿ, ಏನಿದ್ರ ಅರ್ಥ ಅಂದವ. ಅವಾಗ ತಾಯಿ ಅಂತಾಳಂತ, ಯಪ್ಪ ಅಳು ಯಾಕೆ ಬಂತು ಅಂತ ಅಂದ್ರ, ಅಳು ಯಾಕೆ ಬಂತು ನನಗೆ ಅಂದ್ರೆ
ನೀನು ಸುಮ್ಮನೆ ಕುಂದ್ರಾಕ ಏನು ತಗೊಂತೆ ಅಂತೇಳಿ ಅಂದೆಲ್ಲ. ಆವಾಗ ನನಗೆ ಅಳು ಬಂತು ಅಂದಳ ಆಕಿ. ಮತ್ತು ಯಾಕೆ ನಕ್ಕಿ ಅಂತ ಕೇಳಿದವ. ಏನೂ ಇಲ್ಲ ತಮ್ಮ, ಹಳೆಯದ ನೆನಪಾತು ಅಂದಳ ಆಕಿ. ಹಳೆಯದ ನೆನಪಾತು. ಏನು ಹಳೆಯದ ನೆನಪಾತು ತಮ್ಮ? ನೀನು 3 ವರ್ಷದಾವಿತ್ತು, ಆಗ ನಿನಗೆ ಮಾತು ಬರಾಕತ್ತಿದ್ದು, ಆಗ ನಿನ್ನ ಮಾತು ಕಲಿಯಾಕತ್ತಿದ್ದು, ನಿನಗೆ ಉಣಿಸ್ಬೇಕು ಅಂತೇಳಿ ಹಿತ್ತಲದೊಳಗೆ ಹೊತ್ಕೊಂಡು ಹೋಗುತ್ತಿದ್ದು. ಅವಾಗ ಆ ಗಿಡದ ಮ್ಯಾಗ ಒಂದು ಕಾಗಿ ಕುಂತಿತ್ತು. ಯವ್ವ ಇದು ಏನು ಅಂತ ಕೇಳಿದಿ. ಕಾಗಿ ಅಂದೆ. ಆಮ್ಯಾಗ ಅಲ್ಲೊಂದಿಷ್ಟು ಗಿಳಿ ಹಾರಿ ಹೊಂಟಿದ್ದು. ಯವ್ವ ಇವು ಏನು ಅಂತ ಕೇಳಿದಿ. ಇವು ಗಿಳಿ ಅಂತ ಹೇಳಿದಿ. ಅಲ್ಲಿ ಕುರಿ ಮೇಯಕತ್ತಿದ್ದು. ಇವು ಏನು ಅಂತ ಕೇಳಿದಿ. ಅವು ಕುರಿ ಅಂತ ಹೇಳಿದೆ. ಈಗ ದಿನಕ್ಕೆ ತಮ್ಮ ನೀನು ಒಂದಲ್ಲ ಎರಡಲ್ಲ 100 ಪ್ರಶ್ನೆಗಳನ್ನು ಕೇಳ್ತಾ ಇದ್ದು. ಕೇಳ್ತಾವಿಲ್ಲವು ನಿಮ್ಮ ಮಕ್ಕಳು. ಅದು ಏನು, ಇದು ಏನು, ಇದು ಏನು, ಅದು ಏನು, ಅವ್ರು ಯಾರು, ಇವ್ರು ಯಾರು, ಇಲ್ಯಾಕೆ ಬಂದರು, ಇನ್ನು ಎಷ್ಟು ದಿನ ಇರ್ತಾರೆ ನಮ್ಮ ಮನ್ಯಾಗ, ಹಿಂಗೂ ಕೇಳಾರದಾರ ಈಗ. ಅವಾಗ ದಿನಕ್ಕೆ ಒಂದಲ್ಲ ಎರಡಲ್ಲ 100 ಪ್ರಶ್ನೆ ಕೇಳ್ತಿದ್ದಿ ತಮ್ಮ. ನೀನೇನು ಪ್ರಶ್ನೆ ಕೇಳ್ತಿದ್ದೆಲ್ಲ ಯಾವುದಕ್ಕೂ ಬೇಸರ ಮಾಡ್ಕೊತಿದ್ದಿಲ್ಲ ನಾನು. ನೀ ಕೇಳುವಂತಹ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಿದ್ದೆ. ಆದ್ರೆ ಇವತ್ತು ಒಂದು ದಿನ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಸುಮ್ಮನೆ ಕುಂದ್ರಾಕ ಏನು ತಗೊಂತಿ ಅಂತ ಅನ್ನಕತ್ತಿ ಅಲ್ಲ, ಅದಕ್ಕೆ ನನಗೆ ಅಳುನು ಬಂತು ನಗುನು ಬಂತು ಅಂತೇಳಿ ಆ ತಾಯಿ ಹೇಳ್ತಾಳಂತ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ, ಹಿತವಾಗಿ ಮಾತಾಡಲಿಲ್ಲ, ಮತಿ